ಹಾಗೆ ಪೊಲೀಸಿಂಗ್ ಒಂದು ಆರಕ್ಷಕ ಯಾವ ರೀತಿ ವೃತ್ತಿ ಅಂತಂದ್ರೆ ಥ್ಯಾಂಕ್ಲೆಸ್ ಜಾಬ್ ಅಂತೀವಿ. ವಿ ಆಲ್ಸೋ ಕಾಲ್ ಇಟ್ ಆಸ್ ಜೀರೋ ಸಮ್ ಗೇಮ್. ಇನ್ನೊಂದು ಇತಿಹಾಸ ನೋಡಿದಾಗ ಬ್ರಿಟಿಷರ ಕಾಲದಲ್ಲಿ ಆರಂಭವಾಗಿರುವ ಈ ಆರಕ್ಷಕ ವ್ಯವಸ್ಥೆ ಭಾರತೀಯ ಪೊಲೀಸ್ ವ್ಯವಸ್ಥೆಯಾಗಿ ಆಗ್ಲಿಕ್ಕೆ, ಜನಸ್ನೇಹಿ ಆಗ್ಲಿಕ್ಕೆ, ಜನಪರ ಆಗ್ಲಿಕ್ಕೆ ಸುಮಾರು ವಿನೂತನ ಜನಪರ ವ್ಯವಸ್ಥೆಗಳನ್ನ, ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಎಲ್ಲ ಕಡೆ ಇದೆ. ಈಗ ತಾವೆಲ್ಲ ನೋಡಿರ್ಬೋದು, ರೀಸೆಂಟ್ ಒಂದು ಖಾಸಗಿ ಸಂಸ್ಥೆ ಕಾನೂನು ಸುವ್ಯವಸ್ಥೆ ಅದರಲ್ಲಿ ಕರ್ನಾಟಕ ರಾಜ್ಯವನ್ನ ಫಸ್ಟ್ ರ್ಯಾಂಕ್ ಕೊಟ್ಟಿದೆ. ಸೊ ಬಟ್ ಈ ಒಂದು ಪಯಣದಲ್ಲಿ ನಾವು ಮಾಡಬೇಕಾಗಿದ್ದು ತುಂಬಾ ಇದೆ. ಅದರಲ್ಲಿ ಏನೀಗ ಜನರ ಒಂದು ಆತ್ಮವಿಶ್ವಾಸವನ್ನ, ಸಜ್ಜನರು ಪೊಲೀಸ್ ಠಾಣೆಗೆ ಬರಬೇಕಾದ್ರೆ ಯಾವುದೇ ರೀತಿಯ ಸಂಕೋಚ, ಭಯ ಇಲ್ಲದೆ ಬರಬೇಕು. ಯಾರು ಕಾನೂನನ್ನ ಕೈಗೆತ್ಕೊಳ್ತಾರೆ ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮದ ಒಂದು ಭಯ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯ ಕೆಲಸ ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಅದರ ಒಂದು ಇನ್ನಷ್ಟು ಜನರ ಹತ್ರ ಹೋಗ್ಲಿಕ್ಕೆ ಆರಂಭವಾಗಿರುವಂತಹ ಒಂದು ಕಾರ್ಯಕ್ರಮ ಅಂತಂದ್ರೆ ಮನೆ ಮನೆಗೆ ಪೊಲೀಸ್. ಮೊದಲು ಗಸ್ತಿತ್ತು, ಆಮೇಲೆ ಸುಧಾರಿತ ಗಸ್ತು ವ್ಯವಸ್ಥೆ ಬಂತು. ಪ್ರತಿ ಗಸ್ತಲ್ಲಿ ಇಷ್ಟು ಜನ ಬೀಟ್ ಮೆಂಬರ್ಸ್ ಇರ್ತಾರೆ, ಅಲ್ಲಿ ಹೋಗಿ ಅವ್ರಲಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ವಿ. ಈಗ ಒಂದು ಏನು ಬೀಟ್ ಇದೆ, ಬೀಟ್ ಅಲ್ಲಿ ಎಂಟೈರ್ ಏರಿಯಾಗಳಲ್ಲಿ ಸ್ಪ್ರೆಡ್ ಆಗಿರೋ ರೀತಿ 40ರಿಂದ 50 ಅವಶ್ಯಕತೆ ಬಂದ್ರೆ ಇನ್ನೂ ಜಾಸ್ತಿ ಮನೆಗಳನ್ನು ನಾವು ಗುರುತಿಸ್ಕೊಂತೀವಿ. ಎಲ್ಲಿ ಒಂಟಿ ಮಹಿಳೆಯರು ಇರ್ತಾರೆ ಅಥವಾ ಓನ್ಲಿ ಲೇಡೀಸ್ ಇರ್ತಾರೆ ಅಲ್ಲಿ ಓನ್ಲಿ ಮಹಿಳಾ ಸಿಬ್ಬಂದಿಯವರು ಹೋಗ್ತಾರೆ. ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು, ಬೀಟ್ ಆಯ್ತು, ಸ್ಥಳೀಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಯ್ತು, ಎಲ್ಲರ ಒಂದು ಫೋನ್ ನಂಬರ್ ಅನ್ನು ಅವ್ರಿಗೆ ತಿಳಿಸ್ತೀವಿ. ಈ ಒಂದು ವ್ಯವಸ್ಥೆ ಇದು ಯಾವ ರೀತಿ ಅಂತಂದ್ರೆ, ಈಗ ನಮ್ಮ ಇಬ್ಬರು ಅಧಿಕಾರಿಗಳು ಕೆಲವು ಕಾನೂನುಗಳ ಬಗ್ಗೆ, ಅಪರಾಧಗಳ ಬಗ್ಗೆ ಅರಿವನ್ನ ಮೂಡಿಸಿದ್ರು. ಬರೇ ಅರಿವು ಸಾಕಾಗುತ್ತಾ ನಮಗೆ? ಅವೇರ್ನೆಸ್ ಅಷ್ಟೇ ಸಾಕಾ? ಫ್ರಮ್ ಅವೇರ್ನೆಸ್ ವಿ ನೀಡ್ ಟು ಮೂವ್ ಟು ಆಕ್ಷನ್. ಏನು ನಮ್ಮ ಹತ್ರ ಅರಿವಿದೆ ಅದುಗಳನ್ನ ನಾವು ಕಾರ್ಯರೂಪಕ್ಕೆ ತರುವಂತ ಕೆಲಸ ಆಗುತ್ತೆ. ಈಗ ಸುಮಾರು ಸಲ ಈಗ ಹೇಳ್ತೀವಿ, ಈಗ ರೀಸೆಂಟ್ ಆಗಿ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಯರ್ಲಿ 800ಕ್ಕಿಂತ ಹೆಚ್ಚು ಜನ ಈ ಫೇಕ್ ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿದ್ರು. ನಿಯರ್ಲಿ 18 to 20 crore ಟೋಟಲ್ ಮೋಸ ಹೊಂದಿರುವಂತ ಅಮೌಂಟ್. ಈ ಆನ್ಲೈನ್ ಟ್ರೇಡಿಂಗ್ ಅಲ್ಲಿ ಸುಮಾರು 4-5 ವರ್ಷಗಳಿಂದ ನಾವು ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಯಾವಾಗ ಈ ಅಪರಾಧಿಗಳು ಶಾರ್ಟ್ ಟರ್ಮ್ ಅಲ್ಲಿ 15% ಪ್ರಾಫಿಟ್, 20% ಪ್ರಾಫಿಟ್ ಪರ್ ಮಂತ್ ಅಂತ ಹೇಳ್ತಾರೆ, ಅದಕ್ಕೆ ಯಾವುದೇ ರೀತಿ ಅರಿವಿದ್ರು, ಏನ್ ಅವೇರ್ನೆಸ್ ಇದ್ರು ಅದಕ್ಕೆ ಕಿವಿ ಕೊಡದೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಒಂದು 3-4 ಮಂತ್ಸ್ ಅಲ್ಲಿ ಪ್ರಾಫಿಟ್ ಬರುತ್ತೆ. ನಂತರ ಪ್ರಾಫಿಟ್ ಕಟ್ ಆದಾಗ ಬಂದು ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ಆರಂಭದ ಹಂತದಲ್ಲಿ ಏನು 1000 ಲಕ್ಷ ಕಳ್ಕೊಂತಾರೆ, ಆ ಒಂದು ಪ್ರಾಫಿಟ್ ಅವ್ರೇನು ಹೈ ರಿಟರ್ನ್ಸ್ ತೋರಿಸಿರ್ತಾರೆ ಅದರಲ್ಲಿಂದ ಲಕ್ಷಾಂತರ ರೂಪಾಯಿ, ಕೆಲವರು ಕೋಟಿ ರೂಪಾಯಿಗಳನ್ನು ಕಳ್ಕೊಂಡಿರುವಂತ ನಿದರ್ಶನ ಇದೆ. ಸೊ ಅದಕ್ಕೆ ಹೇಳಿದ್ದು ಅವೇರ್ನೆಸ್ ಟು ಆಕ್ಷನ್, ದಟ್ ಈಸ್ ದಿ ಟೈಮ್ ಆಫ್ ನೀಡ್. ಇನ್ನೊಂದು, ಈಗ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ನಾವು ಹೇಳ್ತೀವಿ. ಅಂಗಡಿಗಳಲ್ಲಿ CCTV ಕ್ಯಾಮ್ರಾ ಹಾಕ್ಬೇಕು, ರಸ್ತೆ ಬದಿಗೆ ಒಂದಿರಬೇಕು. ನೆಕ್ಸ್ಟ್ ಮನೆಗಳಿಗೆ ಯಾರ ಹತ್ರನು ಮೋರ್ ದ್ಯಾನ್ 50,000, 1 lakh ಅಷ್ಟು ಎನಿ ಡೀಸೆಂಟ್ ಹೌಸ್ ಒಂದು 30-40 ಸಾವಿರದಲ್ಲಿ CCTV ಕ್ಯಾಮ್ರಾ ಹಾಕೋಬಹುದು, ಹೌಸ್ ಬರ್ಗ್ಲರಿ ಅಲಾರ್ಮ್ಸ್ ಹಾಕೋಬಹುದು, ಮೋಷನ್ ಡಿಟೆಕ್ಟರ್ ಹಾಕೋಬಹುದು. ಎಲ್ಲ ಒಂದು 30-40 ಸಾವಿರ ರೂಪಾಯಿದಲ್ಲಿ ಬರುತ್ತೆ. ಅದನ್ನ ಹಾಕಿದ್ರೆ ಅಟ್ಲೀಸ್ಟ್ ಅಪರಾಧಗಳು ಆಗುವ ಒಂದು ಚಾನ್ಸಸ್ ಕಡಿಮೆ ಆಗುತ್ತೆ. ಎರಡನೇದು, ಒಂದು ವೇಳೆ ಆದ್ರೆ ನಮಗೆ ಡಿಟೆಕ್ಷನ್ ಮಾಡಲಿಕ್ಕೆ ನಮಗೆ ಸಾಕ್ಷಿ ಸಿಗುತ್ತೆ. ಈಗ ಸುಮಾರು ನಿದರ್ಶನ ಇದ್ದೇವೆ ಇದೇ ರೀತಿ ನಾವು ಅವೇರ್ನೆಸ್ ಮಾಡಿರುವಂತದ್ದು. 7-8 ವರ್ಷ ಈ ಪೊಲೀಸರಲ್ಲಿ ಹೋಗಿ ಹೇಳಿರ್ಬೋದು. ಆಮೇಲೆ ಈ ಜನಸಂಪರ್ಕ ಸಭೆಯಲ್ಲಿನೂ ಕೂಡ ಜಾಗೃತಿ ಮೂಡಿಸಿರ್ಬೋದು. ಆದ್ರೂ ಬದಲಾವಣೆ ಆಗಲಿಲ್ಲ. ಅದೇ ಮನೆಗೆ ಹೋಗಿ ಒಂದು 60 ಲಕ್ಷದಷ್ಟು
ಚಿನ್ನದ ಆಭರಣಗಳ ಕಳ್ತನ ಆಯ್ತು. ಅವ್ರಿಗೆ ಹೋದಾಗ ಹೇಳ್ತಾರೆ ಸರ್ 10 ವರ್ಷದಿಂದ ಬಂದು ಪೊಲೀಸರು ನಮ್ಗೆ ಹೇಳಿದ್ರು, ಬಟ್ ನಮ್ಗೆ ನಮ್ಮ ಮನೆಗೆ ಆಗುತ್ತೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಆಗಿದ ನಂತರ CCTV ಕ್ಯಾಮ್ರಾ ಹಾಕಿ. ಸೊ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ನಾವೇನು ತಿಳ್ಕೊಂತೀವಿ ನಮ್ಮ ಸೇಫ್ಟಿನೂ ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ. ಅದ್ರ ಜೊತೆಗೆ ಈಗ ಒಂದು ತಾವೆಲ್ಲ ಹೇಳಿದ್ರಿ, ಟ್ರಾಫಿಕ್ ವೈಲೇಷನ್ಸ್, ಆಮೇಲೆ ಟ್ರಾಫಿಕ್ ಇನ್ಡಿಸಿಪ್ಲಿನ್, ರೋಡ್ ಸೆನ್ಸ್, ಅದ್ರ ಜೊತೆಗೆ ಸಮಾಜದಲ್ಲಿ ಆಗ್ತಾ ಇರುವ ಅಪರಾಧಗಳು, ಇವುಗಳನ್ನ ನಾವು ಪೊಲೀಸ್ ಒಬ್ರೇ ಕಡಿವಾಣ ಹಾಕ್ಲಿಕ್ಕೆ ಆಗುತ್ತಾ? ನೀವೇ ನೋಡ್ತೀರಿ, ರೆಡ್ ಲೈಟ್ ಸಿಗ್ನಲ್ ಇರುತ್ತೆ. ಈಗ ಒಂದು ಲೆವೆಲ್ಗೆ ಅದು ಸ್ವಲ್ಪ ಸುಧಾರಣೆ ಆಗಿದೆ. ಮೊದಲು 85% ರೆಡ್ ಲೈಟ್ ಸಿಗ್ನಲ್ ಇರುತ್ತೆ, ವೈಲೇಟ್ ಮಾಡ್ತಾರೆ. ವೆದರ್ ಯು ಎಕ್ಸ್ಪೆಕ್ಟ್ ಎಲ್ಲ 85% ಪ್ರತಿ ಸಿಗ್ನಲ್ ಅಲ್ಲಿ ನಿಂತು ಪೊಲೀಸ್ ಫೈನ್ ಹಾಕ್ಬೇಕಾ? ಅದು ಜಾಸ್ತಿ ಆದ್ರೆ ಮತ್ತೆ ಹೇಳ್ತಾರೆ ಪೊಲೀಸರು ದುಡ್ಡು ವಸೂಲಿ ಮಾಡ್ಲಿಕ್ಕೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಜಾಬ್. ತಾವು ತಿಳ್ಕೋಬಹುದು. ಪೊಲೀಸ್ ವಿಸಿಬಿಲಿಟಿ ಹೇಳ್ತೀರಿ, ವಿ ಕ್ಯಾನ್ ಶೋ ಯು ವಿತ್ ಎಕ್ಸಾಂಪಲ್ಸ್ ಯಾವ ಸಿಬ್ಬಂದಿ ಎಲ್ಲಿ ಎಷ್ಟು ಟೈಮಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇರುವ ಸಿಬ್ಬಂದಿಯಲ್ಲಿ ನಾವು ಎಂಟೈರ್ ಏರಿಯಾ ಕವರ್ ಮಾಡ್ಲಿಕ್ಕೆ ಆಗುತ್ತಾ? ವೆದರ್ ಬೀಟ್ ಸಿಬ್ಬಂದಿ 1 ತಿಂಗಳಿಗೆ ಹೋದ್ರೆ ಏರಿಯಾವನ್ನ ಸುರಕ್ಷಿತ ಮಾಡ್ಲಿಕ್ಕೆ ಆಗುತ್ತಾ? 2 ಸಲ ಹೋದ್ರೆ ಸುರಕ್ಷಿತ ಮಾಡ್ಲಿಕ್ಕೆ ಆಗುತ್ತಾ? ಸೊ ಪಾರ್ಟಿಸಿಪೇಷನ್ ಆಫ್ ಪಬ್ಲಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಜೊತೆ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್.